तस्मै भवान् हयसरशिरस्तनुवं च बिभ्रत् वेदद्रुहावति बलौ मधुकैटभाक्यौ हत्वा नयस्मृतिगणाश्च रजस्तमश्च सत्त्वं च तमप्रियतमां तनुमामनन्ति श्रीयत्ररूपिण्युरुगाय पादयोः करोति मानं बहुधा विभूतिभिः वेङ्कश्चितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहगीतः संसार आधापतिकालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् यच्छक्तयो वदतां वादिनां वै विवादसंवादभुवो भवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने श्रीगुरुभ्यो नमः। भागवते भगवता बादरायणेन प्रणीते अत्र द्वितीये स्कन्धे दशमे अध्याये 27 श्लोकः, ಎರಡನೇ ಸ್ಕಂದದ 10ನೇ ಅಧ್ಯಾಯದ 27ನೇ ಶ್ಲೋಕः अत्र व्याक्रियते। बृहदारण्यक ऐतरेयोपनिषदि ऐतरेय भाष्ये च परमात्मना कृता सृष्टिः, चतुर्मुखेन कृता सृष्टिः, चतुर्मुखदेहात् देवानाम् उत्पत्तिः इत्येते विषयाः ये प्रतिपादिताः तेऽपि अत्र विषयशुद्ध्यर्थं संयोज्यन्ते। चतुर्मुखस्य देहोऽयं प्रयोगशाला, तत्रैव पिण्डरूपेण प्रथमम् उत्पन्ने क्रमशः शिरः, पादौ, हस्ताः, शिश्नः इत्यादीनि ज्ञानेन्द्रियाणि कर्मेन्द्रियाणि च निरभिद्यन्ते। अतीते दिवसे शिश्नस्य वर्णनपरः श्लोकः व्याख्यायि, अथात्र व्याख्यास्यते गुदेन्द्रियस्य वर्णनपरः श्लोकः। उत्सिसृक्षुर्धातुमलं निरभिद्यत वैगुदम् ततः पायुस्ततो मित्रः उत्सर्गः उभयाश्रयः इत्येषः अयं श्लोकः। ಚತುರ್ಮುಖ ಬ್ರಹ್ಮನ ದೇಹದಿಂದ ಹೇಗೆ ಎಲ್ಲ ದೇವತೆಗಳು ಹುಟ್ಟಿದರು ಅನ್ನೋದನ್ನ ಭಾಗವತ ಮತ್ತೆ ಐತರೇಯ ಉಪನಿಷತ್ತು ಅದರ ಭಾಷ್ಯ ಅದಕ್ಕನುಸಾರವಾಗಿ ನಾವು ನೋಡ್ತಿದ್ದೇವೆ. ಈಗ ಆ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಗುದೇಂದ್ರಿಯ ಹುಟ್ಟಿದ್ದನ್ನ ನಾವು ನೋಡೋರಿದ್ದೇವೆ. ಚತುರ್ಮುಖ ಬ್ರಹ್ಮ ಮಲವಿಸರ್ಜನೆ ಮಾಡಬೇಕು ಅಂತ ಬಯಸಿದ. ಆಗ ಗುದದ್ವಾರ ಹುಟ್ಟಿತು, ಅಲ್ಲಿ ಪಾಯು ಅನ್ನುವ ಇಂದ್ರಿಯ ಹುಟ್ಟಿತು. ಆ ಇಂದ್ರಿಯದ ಅಭಿಮಾನಿ ಮಿತ್ರ, ಅವನ ರೂಪ ಹುಟ್ಟಿತು, ಅವನ ಮೂಲ ರೂಪವೂ ಕೂಡ ಹುಟ್ಟಿತು. ಮಲವಿಸರ್ಜನ ಅನ್ನುವ ಕಾರ್ಯವೂ ಕೂಡ ಅಲ್ಲಿಯೇ ಹುಟ್ಟಿತು. ಚತುರ್ಮುಖ ಬ್ರಹ್ಮ ಮಲವಿಸರ್ಜನೆ ಮಾಡಬೇಕು ಅಂತ ಬಯಸುವುದು ಅಂದರೆ ನಮ್ಗೆ ಅರ್ಥ ಆಗದೇ ಇರುವ ಸಂಗತಿ. ಚತುರ್ಮುಖ ಬ್ರಹ್ಮನಿಗೂ ಮಲವಿಸರ್ಜನೆಯೇ ಅಂತ. ಯಾಕೆಂದ್ರೆ ಭೌತ ದೇಹವನ್ನ ಹೊತ್ತಿರುವಂತಹ ನಮಗೆ ಬದುಕಲಿಕ್ಕೆ ಆಹಾರ ಬೇಕು. ಅನ್ನಮಶಿತಂ ತ್ರೇಧಾ ವಿಭಜ್ಯತೆ ಅಂತ ಛಾಂದೋಗ್ಯ ಉಪನಿಷತ್ತು. ನಾವು ತಿಂದ ಅನ್ನ 3 ಭಾಗವಾಗಿ ಪರಿಣಮಿಸ್ತದಂತೆ. ಅದರಲ್ಲಿ ಸ್ಥೂಲ ಭಾಗ ಮಲ ಆಗಿ ಹೋಗ್ತದೆ,
ಇನ್ನು ಅದರ ಒಂದು ಮಧ್ಯಮ ಭಾಗ ರಕ್ತ, ಮಾಂಸ ಇತ್ಯಾದಿ ರೂಪದಿಂದ ಪರಿಣಮಿಸ್ತದೆ. ನಮ್ಮ ದೇಹವೆಲ್ಲ ಹೀಗೆ ನಾವು ತಿಂದ ಆಹಾರವೇ ನಮ್ಮ ದೇಹ. ಮೂರನೇ ಭಾಗ, ಸೂಕ್ಷ್ಮವಾದಂತಹ ಭಾಗ ಮನಸ್ಸಾಗಿ ಪರಿಣಮಿಸ್ತದೆ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೀವಿ ಬೇರೆ ಬೇರೆ ಕಡೆ, ನಮಗದು ಗೊತ್ತಿದೆ. ಮದ್ಯಪಾನ ಮೊದಲಾದವುಗಳನ್ನು ಮಾಡಿದ ಕೂಡಲೇ ಅದರ ಸೂಕ್ಷ್ಮ ಭಾಗ ಕೂಡಲೇ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನಸ್ಸಿನ ಸಮತೋಲನವನ್ನು ಕಳ್ಕೊಂಡು ಬಿಡ್ತಾನೆ ಮನುಷ್ಯ. ಏನೇನೋ ತಪ್ಪು ಮಾತನಾಡ್ತಾನೆ, ತಪ್ಪಾಗಿ ವರ್ತನೆಗಳನ್ನು ಮಾಡ್ತಾನೆ. ಹಾಗೆ ಈ ಸಾತ್ವಿಕ ಆಹಾರವನ್ನು ನಾವು ಸ್ವೀಕಾರ ಮಾಡಿದಾಗ ಸಾತ್ವಿಕ ಆಹಾರದ ಒಂದು ಸೂಕ್ಷ್ಮ ಭಾಗ ನಮ್ಮ ಮನಸ್ಸಾಗಿ ಪರಿಣಾಮ ಹೊಂದುತ್ತದೆ. ರಾಜಸ ಆಹಾರ ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ತಾಮಸ ಆಹಾರವು ಕೂಡ ಪರಿಣಾಮ ಬೀರ್ತದೆ. ಆದ್ದರಿಂದ ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದೇನೇ ಇರಲಿ, ಅನ್ನದ ಸ್ಥೂಲ ಭಾಗ ಅಂತೂ ಮಲವಾಗಿ ಪರಿಣಮಿಸ್ತದಲ್ಲ, ನಾವು ಅನ್ನವನ್ನು ತಿನ್ನುವುದು ಯಾತಕ್ಕೆ? ಹಸಿವು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ. ಹಸಿವು ಪರಿಹಾರ ಆಗಬೇಕು. ಮತ್ತೆ ನಮ್ಮ ದೇಹದಲ್ಲಿ ನಮಗೆ ಒಂದು ದಹನ ಕ್ರಿಯೆ ನಡೀಬೇಕು. ಇಲ್ಲ ವಾಹನಗಳಿಗೆ ಒಂದು ಇಂಧನ, ಪೆಟ್ರೋಲ್ ಮೊದಲಾದವುಗಳನ್ನು ಹಾಕಿದರೆ ಅಲ್ಲಿ ದಹನ ಕ್ರಿಯೆ ನಡೆದು ಶಕ್ತಿ ಉತ್ಪನ್ನ ಆಗಿ ದೇಹದ ಕ್ರಿಯೆಗಳು ನಡೀತವೆ. ಅದರಂತೆ ನಮ್ಮ ದೇಹದಲ್ಲಿ ನಾವು ಆಹಾರ ಸ್ವೀಕಾರ ಮಾಡಿದಾಗ ಆ ಆಹಾರವನ್ನು ನಮ್ಮ ದೇಹ ಜೀರ್ಣಿಸ್ಕೋತದೆ. ಜೀರ್ಣಿಸ್ಕೊಂಡು ಅದು ಶಕ್ತಿ ರೂಪದಿಂದ ಪರಿಣಮಿಸ್ತದೆ. ನಮ್ಮ ದೇಹಕ್ಕೂ ಯಂತ್ರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಯಂತ್ರಕ್ಕೂ ಇಂಧನ ಬೇಕು, ನಮ್ಮ ದೇಹಕ್ಕೂ ಇಂಧನ ಬೇಕಷ್ಟೆ. ಹೀಗೆ ನಮ್ಮ ದೇಹ ನಡಿಬೇಕಾದ್ರೆ ನಮಗೆ ಶಕ್ತಿ ಬೇಕು. ಆಹಾರವೇ ಶಕ್ತಿಯಾಗಿ ಪರಿಣಮಿಸ್ತದೆ. ಆದರೆ ದೇವತೆಗಳ ದೇಹ ನಮ್ಮ ದೇಹದಂತೆ ಭೌತಿಕವಾದ ದೇಹ ಹೌದು, ಆದರೆ ಅದು ಪೃಥ್ವಿ ಮಹಾಭೂತದ ಪ್ರಾಚುರ್ಯ ಇರುವಂಥ ದೇಹ ಅಲ್ಲ. ತೇಜೋ ಮಹಾಭೂತದ ಪ್ರಾಚುರ್ಯ ಇರುವ ದೇಹ. ಸಂಸಾರದಲ್ಲಿ ಇರುವವರೆಗೂ, ಚತುರ್ಮುಖ ಬ್ರಹ್ಮನವರೆಗೂ ಎಲ್ರಿಗೂ ಭೌತವಾದ ದೇಹವೇ ಇರೋದು. ಆದರೆ ಅದು ತೇಜೋ ಮಹಾಭೂತ ಪ್ರಾಚುರ್ಯ ಇರುವಂಥ ದೇಹ. ಅದಕ್ಕೆ ಆಹಾರದ ಅಗತ್ಯವೇ ಇಲ್ಲ. ಮೂಲತಃ ಅಮೃತ ಮೊದಲಾದವುಗಳನ್ನು ಸ್ವೀಕಾರ ಮಾಡ್ತಾರೆ. ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕಾಗಿ ಅಮೃತವನ್ನು ಸ್ವೀಕಾರ ಮಾಡ್ತಾರೆ. ಅದು ಈಗಾಗಲೇ ಅವರು ಏನು ಅಮರರಾಗಿದ್ದಾರೆ. ದೇವತೆಗಳು ಒಂದು ಬಾರಿ ಹುಟ್ಟಿದರೆ ಆ ಸೃಷ್ಟಿ ಮುಗಿಯುವವರೆಗೂ ಅವರಿಗೆ ಸಾವಿಲ್ಲ. ಅವರ ಅಮೃತತ್ವವನ್ನೇ ಅದು ಮತ್ತೆ ಊರ್ಜಿತಗೊಳಿಸ್ತದೆ ಅಷ್ಟೆ. ನಮ್ಮಂತೆ ಅವರು ಹಸಿವು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ, ಶಕ್ತಿ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಆಹಾರವನ್ನು ಸ್ವೀಕಾರ ಮಾಡಬೇಕಾಗಿಲ್ಲ. ಭೋಗಕ್ಕಾಗಿ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳಬಹುದಷ್ಟೆ. ಈಗ ಆಹಾರವೇ ಬೇಕಾಗಿಲ್ಲ ಅಂದ ಮೇಲೆ ಅದರ ಒಂದು ಸ್ಥೂಲ ಭಾಗ ಮಲವಾಗಿ ಪರಿಣಮಿಸುವ ಸಾಧ್ಯತೆಯೂ ಕೂಡ ಇಲ್ಲ. ಹಾಗಾದ್ರೆ ಇದನ್ನು ಯಾಕೆ ಮಾಡ್ತಾನೆ ಮಲ ವಿಸರ್ಜನೆಯನ್ನು? ಚತುರ್ಮುಖ ಬ್ರಹ್ಮ ಅದನ್ನು ಬಯಸ್ತಾನೆ ಯಾಕೆ ಅಂತ ಒಂದು ನಮಗೆ ಪ್ರಶ್ನೆ ಬರ್ತದೆ. ಅದಕ್ಕೆ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ನಾರಾಯಣ ಅಧ್ಯಾತ್ಮ ಇತ್ಯಾದಿ ಗ್ರಂಥಗಳನ್ನು ಹಿಂದೆ ಹೇಳಿದ್ದಾರೆ. ಅದರದೇ ಅದೇ ಗ್ರಂಥಗಳಲ್ಲಿ ಬಂದಿರುವ ಶ್ಲೋಕಗಳಿಗೂ ಕೂಡ ಪ್ರಾಯ ಮಲಾಧಿಕಂ ಕದಾಚಿತ್ತು ಬ್ರಹ್ಮ ಲೋಕಾಭಿಪತ್ತಯೇ ಆತ್ಮನೋ ನಿರ್ಮಮೇ ಕಾಮಾತ್ ಸರ್ವೇಷಾಂ ಅಭವತ್ ತತಃ ವಶಿತ್ವಾತ್ ತಸ್ಯ ದಿವ್ಯತ್ವಾತ್ ಇಚ್ಛೆಯಾ ಭವತಿ ಪ್ರಭೋಃ. ಚತುರ್ಮುಖ ಬ್ರಹ್ಮನ ದೇಹ ಅದು ತೇಜೋಮಯವಾದ ದಿವ್ಯ ದೇಹ. ಅದರಲ್ಲಿ ಈ ಅಸಾರ ಅನಿಸ್ಕೊಂಡಿರುವಂತಹ ಮಲ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ಆ ಮಲ ವಿಸರ್ಜನೆಗೆ ನಾವು ಒಂದು ಇಂದ್ರಿಯವನ್ನು ಅವಲಂಬಿಸ್ತೇವೆ ಮತ್ತು ಇಂದ್ರಿಯದ ಅಭಿಮಾನಿ ದೇವತೆಗಳನ್ನು ಅವಲಂಬಿಸ್ತೇವೆ. ಹಾಗೆ ಅವನು ಅವಲಂಬಿಸುವುದಲ್ಲ. ಚತುರ್ಮುಖ ಬ್ರಹ್ಮನ ಅಧೀನದಿ ಎಲ್ಲ ದೇವತೆಗಳು. ಅವರ ಅವಲಂಬನೆ ಆ ದೊಡ್ಡ ದೇವತೆಗಿಲ್ಲ. ಅದು ಅವನು ಯಾಕೆ ಮಾಡ್ಕೊಳ್ತಾನೆ ಹಾಗೆ ಅಂದರೆ,
ಮಲವೂ ಅಲ್ಲಿಲ್ಲ, ಮಲ ವಿಸರ್ಜನೆ ಅಗತ್ಯವೂ ಅವನಿಗಿಲ್ಲ, ಆದರೆ ಜಗತ್ತಿಗೆ ಅದು ಬೇಕಾಗಿದೆ. ಆದ್ದರಿಂದ ಅವನು ಈ ಗುದದ್ವಾರ, ಅದು ಗೋಲಕ, ಅದರೊಳಗಿನ ಪಾಯು ಅನ್ನುವಂಥ ಇಂದ್ರಿಯ, ಇದೆಲ್ಲವನ್ನು ಕೂಡ ತನ್ನ ಶರೀರದಲ್ಲಿ ಸೃಷ್ಟಿ ಮಾಡ್ತಾನೆ. ತತ್ಕಾಲದಲ್ಲಿ ಮಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಅವನು ಆ ಮಲವನ್ನು ತಿನ್ನುವುದಕ್ಕಿಂತ ಮುಂಚೆ, ಆ ಮಲವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಆಹಾರವನ್ನು ತಿಂದಿದ್ನ, ಆಹಾರವನ್ನು ತಿಂದು ಅದರ ಸ್ಥೂಲ ಭಾಗವಾಗಿ ಮಲವನ್ನು ಸೃಷ್ಟಿ ಮಾಡಿದ್ನ, ಅದೆಲ್ಲ ಗೊತ್ತಿಲ್ಲ, ಇರಬಹುದು. ಆಹಾರವನ್ನು ತಿನ್ನದೇ ಹೋದರೂ ಕೂಡ ತತ್ಕಾಲದಲ್ಲಿ ಯಾವುದೋ ಒಂದು ಮಲ ದೇಹದಿಂದ ಹೊರಗೆ ಹೋಗುವಂತೆ ಮಾಡುವ ಶಕ್ತಿಯೂ ಕೂಡ ಆತನಿಗೆ ಇದ್ದೇ ಇದೆ. ನಾವು ಹಿಂದಿನ ದಿವಸ ಅದರ ಹಿಂದಿನ ದಿವಸ ಆಹಾರ ತಿಂದಿದ್ರೆ ಇವತ್ತು ನಮಗೆ ಮಲ ವಿಸರ್ಜನೆ. ನಾವು ಒಂದು 2 ದಿವಸ ಉಪವಾಸ ಇದ್ರೆ ಮುಂದೆ ಮಲವೇ ನಮಗೆ ಬರೋದಿಲ್ಲ, ಮಲ ವಿಸರ್ಜನೆಯೇ ಆಗೋದಿಲ್ಲ. ಇವನು ಇಲ್ಲಿ ಆ ಮಲವನ್ನು ವಿಸರ್ಜಿಸ್ತಿದ್ದಾನೆ ಅಂತಂದ್ರೆ ಆಹಾರವನ್ನು ಸ್ವೀಕಾರ ಮಾಡಿ ಮಲ ವಿಸರ್ಜಿಸ್ತಿದ್ದಾನೆ ಅಂತ ಅರ್ಥ ಏನು ತಿಳ್ಕೋಬೇಕಾಗಿಲ್ಲ. ಆದರೂ ಚತುರ್ಮುಖ ಬ್ರಹ್ಮ ಏನನ್ನು ಮಾಡ್ಕೋತಾನೆ, ಏನನ್ನು ಅನುಭವಿಸ್ತಾನೆ, ಅವು ಉಳಿದವರಿಗೂ ಕೂಡ ಆಗ್ತವೆ. ಅದಕ್ಕಾಗಿ ಈ ಥರ ಮಾಡ್ತಾನೆ. ನಾವು ಅದನ್ನು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಭಯ, ಅಜ್ಞಾನ ಮೊದಲಾದವುಗಳಲ್ಲೂ ಕೂಡ ಭವಿಷ್ಯತಾಂ ಜನಾನಾಂತು ಸ್ವಭಾವಾನಾಂ ಪ್ರಸಿದ್ಧಯೇ ಅಂತ ಹೇಳ್ತಾರೆ. ಅದನ್ನು ಮುಂದೆ ಹುಟ್ಟಲಿರುವ ಜನ ಏನಿದ್ದಾರಲ್ಲ ಅವರಿಗೆ ಭಯ ಆಗಬೇಕು ಅಂದ್ರೆ ಆ ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಲ್ಲಿ ಭಯ ಆಗಬೇಕು, ಒಂದಿಷ್ಟು ಅಜ್ಞಾನ ಬರಬೇಕು. ಮುಂದಿನವರಿಗೆ ಈ ಕಾಮ ಇತ್ಯಾದಿಗಳು ಬರಬೇಕಾದ್ರೆ ಇವನು ಅದನ್ನು ಸ್ವಲ್ಪ ಮಾಡಿ ತೋರಿಸ್ಬೇಕು. ಹೀಗೆ ಚತುರ್ಮುಖ ಬ್ರಹ್ಮನನ್ನ ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ವರ್ಣನೆ ಮಾಡ್ತಾರೆ. ಕಾಲಕ್ಕೂ ಅವನೇ ಅಭಿಮಾನಿ, ಜೀವನ ಗುಣಗಳಿಗೂ ಕೂಡ ಅವನೇ ಅಭಿಮಾನಿ ಅಂತ. ಅದರಿಂದ ಅವನ್ನೆಲ್ಲ ಮಾಡಿ ತೋರಿಸ್ತಾನೆ. ಲೋಕಾಭಿಪತ್ತಯೇ ಇಲ್ಲಿ ಹೇಳಿದ್ದನ್ನೇ ಉಳಿದ ಎಲ್ಲ ಕಡೆನೂ ಕೂಡ ನಾವು ತಿಳ್ಕೊಳ್ಬೇಕು. ಅವನಿಗೆ ಉಪಸ್ಥೇಂದ್ರಿಯ ಅಂತನ್ನೋದು, ಈ ಜನನೇಂದ್ರಿಯ ಅಂತನ್ನೋದು ತನ್ನ ಪತ್ನಿಯಾದ ಸರಸ್ವತಿಯ ಜೊತೆಗೆ ಮಿಲನಕ್ಕೆ ಬೇಕಾಗಬಹುದು. ಆದರೆ ಮಲವಿಸರ್ಜನೇಂದ್ರಿಯ ಅಂತನ್ನೋದು ಅವನ ವೈಯಕ್ತಿಕ ಅಗತ್ಯಕ್ಕೆ ಬೇಕಾಗಿಲ್ಲ. ಆದರೆ ಇದನ್ನೆಲ್ಲ ಜಗತ್ತಿಗಾಗಿ ಅವನು ಮಾಡ್ತಾನೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಪಾಯು ಇಂದ್ರಿಯ ಏನಿದೆ ಅದಕ್ಕೆ ಮಿತ್ರ ದೇವತೆ, ಹಾಗೆ ಯಮನೂ ಕೂಡ ದೇವತೆ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಯಾರೋ ಒಬ್ಬೊಬ್ಬರನ್ನ ಹೇಳಿರ್ತಾರೆ. ನಾವು ನೋಡ್ತಿರುವ ಶ್ಲೋಕದಲ್ಲಿ ಕೆಲವು ದೇವತೆ ಹೆಸರು ಬಂದಿರಬಹುದು, ಕೆಲವು ಇನ್ನೊಬ್ಬ ದೇವತೆ ಹೆಸರು ಬಂದಿಲ್ಲದೆ ಇರಬಹುದು. ತತಃ ಪಾಯುಸ್ತತೋ ಮಿತ್ರ, ಮೊದಲು ಪಾಯು ಹುಟ್ಟಿದ್ದು, ಅದರಿಂದ ಮಿತ್ರ ಹುಟ್ಟಿದ ಅಂತ ಹೀಗೆ ಮಿತ್ರನ ಬಗ್ಗೆ ಹೇಳಿದ್ದಾರೆ. ಇದಲ್ಲದೇನೆ ಯಮನೂ ಕೂಡ ಅದರ ಅಭಿಮಾನಿ ಅಂತ ನಾವು ತಿಳ್ಕೊಳ್ಬೇಕು. ಇದು ಈ ಕಾಟಕೋಪನಿಷತ್ತಿನ ಒಂದು ಪ್ರಸಂಗದಲ್ಲಿ ಕೂಡ ಇದೆ. ಹಾಗೆ ಐತರೇಯ ಉಪನಿಷತ್ತಿನಲ್ಲೂ ಕೂಡ ಇದ್ರ ಬಗ್ಗೆ ಒಂದಿಷ್ಟು ವರ್ಣನೆ ಬರ್ತದೆ. ಸೋಮವಿತ್ತಪ ಸೂರ್ಯಾಪಾಹ ಅಶ್ವಗ್ನೀಂದ್ರೇಂದ್ರ ನಾಮಕಾಹ ಯಮೋ ದಕ್ಷಶ್ಚ ಇಂದ್ರಿಯೇಶಾಹ ಅಂತ ಹೀಗೆ ಆಚಾರ್ಯರು ಅದನ್ನ ಭಾಗವತ್ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ್ದಾರೆ. ಇಂದ್ರಿಯೇಭ್ಯ ಪರಾಶರ್ಥ ಅರ್ಥೇಭ್ಯಚ್ಚ ಪರಮ್ಮನಃ ಅಂತ ದೇವತಾ ತಾರತಮ್ಯವನ್ನು ತೋರಿಸುವ ಒಂದು ಪ್ರಸಂಗದಲ್ಲಿ ಅದನ್ನೆಲ್ಲ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಹೀಗೆ ಯಮ ಅಲ್ಲಿ ಪಾಯುವಿಗೆ ಅಭಿಮಾನಿ ಅಂತ ಬಂದಿದೆ. ಮತ್ತೆ ಉಪಸ್ಥೇಂದ್ರಿಯಕ್ಕೆ ದಕ್ಷ, ಶಿವ, ಮನು. ಇದು ಗೀತಾ ಭಾಷ್ಯದಲ್ಲಿ ಬಂದಿದೆ, ಐತರೇಯ ಭಾಷ್ಯದಲ್ಲಿ ಬಂದಿದೆ, ಹಾಗೆ ಕಾಟಕ ಭಾಷ್ಯದಲ್ಲಿ ಬಂದಿದೆ. ಅಲ್ಲೆಲ್ಲ ಕಡೆ ಬಂದಿರುವುದನ್ನು ನಾವು ತಗೊಳ್ಬೇಕು. ಪಾಣಿಗೂ ಕೂಡ ಇಂದ್ರ ಹೇಗೆ ಅಭಿಮಾನಿನೋ ಹಾಗೆ ಅವನಿಗಿಂತ ಕೆಳಗಿರುವಂತಹ ದಕ್ಷನೂ ಕೂಡ ಒಬ್ಬ ಅಭಿಮಾನಿ ಆಗ್ತಾನೆ. ಹೀಗೆ ಕೆಲವು ಕಡೆ ನಾವು ತತ್ವನ್ಯಾಸ ಮಾಡುವಾಗ ಪಾಣ್ಯಾತ್ಮನೇ ದಕ್ಷಾಯ ನಮಃ ಅಂತ ಹೀಗೆಲ್ಲ ಯಾರೋ ದಕ್ಷನನ್ನು ನೆನಪು ಮಾಡ್ಕೊತಿರ್ತೀವಿ, ಇಂದ್ರನನ್ನು ಮತ್ತೊಂದು ಯಾವುದಕ್ಕೂ ನೆನಪು ಮಾಡ್ಕೊಳ್ತಿರ್ತೀವಿ. ಆದರೂ ಅದರ ಮುಖ್ಯಾಭಿಮಾನಿ ಇಂದ್ರ. ಅವನ ಅಧೀನನಾಗಿ ಕೈಗೆ ದಕ್ಷ ಪ್ರಜಾಪತಿನೂ ಕೂಡ ಒಂದು ದೇವತೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ
ಇಲ್ಲಿ ಈ ಪಾಯುವಿಗೂ ಕೂಡ ಯಮನೂ ದೇವತೆ, ಹಾಗೆ ಅದಕ್ಕೆ ಮಿತ್ರನೂ ಕೂಡ ದೇವತೆ ಆಗ್ತಾನೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಈ ವಿಷಯ ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಅದನ್ನು ಮೊದಲನೇ ದಿವಸದಿಂದ ನಾವು ನೋಡ್ತಾನೆ ಇದ್ದೇವೆ. ಪಾಯೋಶ್ಚ ಯಮೋ ನಿರುತಿರೇವಚ, ಮಿತ್ರ ಒಬ್ಬ ಅಲ್ಲದೇ ಯಮ ಮತ್ತು ನಿರುತಿಯನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಪಾಯುವಿನಿಂದ ಯಮನೂ ಹುಟ್ಟಿದ, ನಿರುತಿಯೂ ಹುಟ್ಟಿದ ಅಂತ. ರೇತೋ ಅಮ್ನಾಮ ದುರೂಪಸ್ತು ಶಿವ ಏವಚ ಗುಷ್ಯತಃ ಅಂತ. ಇದನ್ನ ಈಗಾಗಲೇ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ಈ ಚತುರ್ಮುಖ ಬ್ರಹ್ಮನ ದೇಹದ ಗುಹ್ಯದಿಂದ 2 ರೂಪದ ಶಿವ ಹುಟ್ಟಿದ. ಅವನಿಗೆ ಒಂದು ರೇತಸ್ಸು ರೂಪ, ಇನ್ನೊಂದು ಅಪ ಅನ್ನೋದೊಂದು ರೂಪ. ರೇತಸ್ ಎಂಬ ಹೆಸರಿನಿಂದ, ಅಪ ಎಂಬ ಹೆಸರಿನಿಂದ ಶಿವ ಹುಟ್ಟಿದ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಗೀತಾ ಭಾಷ್ಯದಲ್ಲಿ, ಕಾಟಕಾದಿ ಭಾಷ್ಯಗಳಲ್ಲಿ ಮತ್ತು ಇತರೆ ಭಾಷೆಯಲ್ಲಿ ಬಂದಿರುವುದೆಲ್ಲವುದನ್ನು ಸೇರಿಸಿಕೊಂಡು ಯಾವ್ಯಾವ ದೇವತೆಗಳು ಯಾವುದ್ಯಾವುದಕ್ಕೆ ಕಾರಣ ಅಂತ ನಾವು ತಿಳ್ಕೊಳ್ಬೇಕು. ಮೊದಲು ಬುಧದ್ವಾರ ಅನ್ನುವುದು ನಿರಭಿದ್ಯತ, ಒಡಮೂಡಿತು. ಆದ್ದರಿಂದ ಅಲ್ಲಿಯೇ ಪಾಯು ಅನ್ನುವ ಇಂದ್ರಿಯ, ಒಳಗಿನ ಇಂದ್ರಿಯ, ಅತೀಂದ್ರಿಯವಾದ ಇಂದ್ರಿಯ, ಅದು ಒಡಮೂಡಿತು. ಅಲ್ಲಿಂದ ಮಿತ್ರ ಅನ್ನುವ ದೇವತೆ ಹುಟ್ಟಿದ. ಅವನಿಂದ ಉತ್ಸರ್ಗ ಅಂದರೆ ಮಲೋತ್ಸರ್ಗ ಶಕ್ತಿ, ಮಲವನ್ನು ವಿಸರ್ಜನೆ ಮಾಡುವ ಶಕ್ತಿ ಮತ್ತೆ ಆ ಕೆಲಸ, ಇದೆಲ್ಲವೂ ಹುಟ್ಟಿತು ಅಂತ ಯಾದವೇಂದ್ರರು ಅದನ್ನು ಬರೆದಿದ್ದಾರೆ. ಅನಂತ ತೀರ್ಥರು ಅವೇ ವಿಷಯಗಳನ್ನು ಸ್ವಲ್ಪ ಹಿಂದೆ ಮುಂದಾಗಿ ಬರೆದಿರ್ತಾರೆ ಅಷ್ಟೆ. ಗುದದಿಂದ ಪಾಯು ಎಂಬ ಇಂದ್ರಿಯ ಹುಟ್ಟಿತು, ಅದರಿಂದ ಮಿತ್ರ ಎಂಬ ದೇವತೆ ಹುಟ್ಟಿದ. ಈ ಮಲ ವಿಸರ್ಜನ ಅನ್ನುವ ಕ್ರಿಯೆಗೆ ಉಭಯಾಶ್ರಯ, ಇಬ್ಬರು ಆಶ್ರಯರಿದ್ದಾರೆ, ಇಂದ್ರಿಯ ಮತ್ತು ಇಂದ್ರಿಯಾಭಿಮಾನಿ ದೇವತೆ. ಎರಡೂ ಬೇಕು. ಅವೆರಡೂ ಇದ್ದಾಗಲೇ ಕೆಲಸ ಆಗ್ತದೆ. ಅದು ಹಿಂದೆನೂ ಕೂಡ ನಾವು ಅದನ್ನು ನೋಡ್ತಾ ಬಂದಿದ್ದೇವೆ. ಹೀಗೆ ಆ ಗುದದ್ವಾರ ಅಂತ ಅನ್ನೋದು ಮತ್ತೆ ಪಾಯು ಅನ್ನುವ ಇಂದ್ರಿಯ, ಇದೆಲ್ಲವೂ ಕೂಡ ಹುಟ್ಟಿತು. ಹೀಗೆ ನಮ್ಮ ದೇಹದಲ್ಲಿ ಕೆಲವು ಭಾಗಗಳನ್ನು ನಾವು ಮೈಲಿಗೆ ಅಪವಿತ್ರ ಅಂತ ಅಂತಿರ್ತೇವೆ. ಒಂದು ದೃಷ್ಟಿಯಿಂದ ಸರಿಯೇ, ಅಲ್ಲೆಲ್ಲ ಸ್ಪರ್ಶ ಆದಾಗ ಮತ್ತೆ ಶೌಚ ಮಾಡಿಕೊಳ್ಬೇಕಾಗ್ತದೆ. ದೇವತಾ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಅಲ್ಲಿ ಸ್ವಚ್ಛಂದವಾಗಿ ಮುಟ್ಕೊಳ್ಳುವಂತಿಲ್ಲ ಅನ್ನುವ ಎಲ್ಲ ವಿಷಯಗಳು ಸರಿಯೇ. ಆದರೂ ಎಲ್ಲ ಕಡೆಯೂ ಕೂಡ ಭಗವಂತನ ಸನ್ನಿಧಾನ ಇರ್ತದೆ. ಮತ್ತೆ ಅಲ್ಲಿ ಆಯಾ ದೇವತೆಗಳಿರ್ತಾರೆ. ಈ ದೇವತೆಗಳು ಮಿತ್ರ ಮೊದಲಾದ ದೇವತೆಗಳಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ವಿಜಯಧ್ವಜರು ಯಾದವಾರರು ಹೇಳಿದ ವ್ಯಾಖ್ಯಾನಗಳನ್ನು ಗಮನಿಸಬೇಕು. ವಿಜಯಧ್ವಜರು ಹೇಳಿದ್ರಲ್ಲಿ ಹೆಚ್ಚಿನ ಅಂಶ ಏನು ಕಾಣಿಸೋದಿಲ್ಲ. ಉತ್ಸರ್ಗ ಅಂದ್ರೆ ಮಲೋತ್ಸರ್ಗ. ಅಲ್ಲಿ ವಿ ಅಂತ ಉಪಸರ್ಗ ಬಂದ್ರು, ಊತ್ ಅಂತ ಉಪಸರ್ಗ ಬಂದ್ರು, ಎರಡಕ್ಕೂ ಅರ್ಥ ಒಂದೇ. ಲೋಕಾಭಿಪತ್ತಯೇ ಅಂದ್ರೆ ಲೋಕಾನಾಂ ಪ್ರಾಪ್ತ್ಯರ್ಥಂ, ಜನರಿಗೆ ಆ ಮಲ ವಿಸರ್ಜನೆಯ ಕಾರ್ಯ ಸುಗಮವಾಗಲಿ ಅಂತ. ಈ ಮಲ ಅನ್ನೋದು ದೇಹದಲ್ಲೇ ಸಂಗ್ರಹೀತ ಆಗ್ತಾ ಹೋದ್ರೆ ವ್ಯಕ್ತಿ ಆರೋಗ್ಯ ಕೆಟ್ಟು ಹೋಗ್ತದೆ. ಅದೆಲ್ಲ ಹೊರಗೆ ಹೋಗ್ಬೇಕದು. ಇದೊಂದು ಚಕ್ರ ನಾವಿದನ್ನು ಗಮನಿಸುವಂತೆ. ನಾವು ಆಹಾರ ತಿಂತೇವೆ, ತಿಂದ ಆಹಾರ ಸ್ಥೂಲ ಭಾಗ ಮಲ ಆಗಿ ಹೋಗ್ತದೆ. ಆ ಮಲ ಮತ್ತೆ ಭೂಮಿಗೆ ಹೋಗಿ ಸೇರ್ತದೆ. ಅದರಿಂದ ಮತ್ತೆ ಗೊಬ್ಬರ ಆಗ್ತದೆ. ಆ ಗೊಬ್ಬರದಿಂದ ಮತ್ತೆ ಈ ಧಾನ್ಯಗಳು ಬೆಳೀತವೆ. ಮನುಷ್ಯನ ಮಲವನ್ನ ತಗೊಂಡು ಹೋಗಿ ಗಿಡ ಮರ ಮೊದಲಾದವುಗಳಿಗೆ ಹಾಕ್ತಾರೆ. ಆದರೆ ಪ್ರಾಣಿಗಳ ಮಲವಂತೂ ನೇರವಾಗಿ ತಗೊಂಡೋಗಿ ಹಾಕ್ತಾರೆ. ಪ್ರಾಣಿಗಳ, ಗೋವುಗಳ, ಅದರಲ್ಲೂ ವಿಶೇಷವಾಗಿ ಅವುಗಳ ಮಲವನ್ನು ಒಂದು ಕಡೆ ಸಂಗ್ರಹ ಮಾಡಿ ಕೆಲವು ದಿವಸದಲ್ಲೇ ಅದನ್ನು ತಗೊಂಡು ಹೋಗಿ ಗಿಡ ಮರಗಳಿಗೆ ಗೊಬ್ಬರದ ರೂಪದಲ್ಲಿ ಕೊಡ್ತಾರೆ. ಮನುಷ್ಯನ ಮಲ ಏನಿದೆ ದುರ್ಗಂಧಪೂರ್ಣವಾದ್ದರಿಂದ ಅದನ್ನ ಒಮ್ಮೆಲೆ ತಗೊಂಡೋಗಿ ಹಾಕೋದಿಲ್ಲ. ಕೆಲವು ಕಾಲ ಅದನ್ನ ಹಾಗೆ ಒಂದು ಜಾಗದಲ್ಲಿ ಶೇಖರಿಸಿದರೆ ಅದರ ದುರ್ವಾಸನೆ ಇತ್ಯಾದಿ ಹೋಗ್ತದೆ. ಹೋದ ಮೇಲೆ ಅದನ್ನು ತಗೊಂಡು ಹೋಗಿ
ಭೂಮಿಗೆ ಹಾಕ್ತಾರೆ. ಇದೊಂದು ಚಕ್ರ ಇದೆ. ಈ ಎಲ್ಲ ಚಕ್ರಕ್ಕೂ ಕೂಡ ಭಗವಂತ ಹೀಗೆ ವ್ಯವಸ್ಥೆ ಮಾಡಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗೆ ಆ 27ನೇ ಶ್ಲೋಕ ನಾವೀಗ ನೋಡಿದ್ದೀವಿ. ಮುಂದೆ 28ನೇ ಶ್ಲೋಕ ನೋಡಬೇಕು. ನಾಭಿ ಹುಟ್ಟಿತು ಅಂತ ವರ್ಣನೆ ಮಾಡ್ತಾರೆ. ಆಸಿಸೃಕ್ಷೋಹೋ ಪುರಃ ಪುರ್ಯಾಂ ನಾಭಿದ್ವಾರಂ ಅಪಾವೃತಂ ಅಂತ. ನಾಭಿ ಅನ್ನುವ ಒಂದು ದ್ವಾರ ಅದು ಯಾಕೆ ಹುಟ್ಟಿತು ಚತುರ್ಮುಖ ಬ್ರಹ್ಮನ ದೇಹದಲ್ಲಿ? ಒಂದು ಶರೀರ ಪರಿತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಪ್ರವೇಶಿಸಬೇಕು ಅಂತ ಚತುರ್ಮುಖ ಬ್ರಹ್ಮ ಬಯಸ್ತಾನೆ. ಅವನು ಯಾಕೆ ಹಾಗೆ ಬಯಸ್ತಾನೆ ಅನ್ನೋದನ್ನು ಮುಂದೆ ನೋಡೋಣ. ಆಗ ಆ ನಾಭಿರಂಧ್ರ ತೆರೆದುಕೊಂಡಿತು. ಅದರಲ್ಲಿ ಅಪಾನ ನಾಮಕನಾದ ಮುಖ್ಯ ಪ್ರಾಣ, ಅವನದೇ ಆದಂಥ ಇನ್ನೊಂದು ರೂಪ, ಮೃತ್ಯು ಅನ್ನುವ ರೂಪ, ಇವೆಲ್ಲ ಹುಟ್ಟಿದವು. ಹಾಗೆ ಮರಣ ಅನ್ನುವ ಒಂದು ಪ್ರೊಸೀಜರ್ ಅದು ಕೂಡ ಹುಟ್ಟುವುದು ಹಾಗೇನೆ. ನಾಭಿಯಿಂದ ಅಪಾನವಾಯು ಹೊರಗೆ ಹೊರಟೋದ್ರೆ ಮಲ ವಿಸರ್ಜನೆ ಬಹಳ ಆಗಿಬಿಡ್ತದೆ. ಆದ್ದರಿಂದ ಮರಣ ಆಗ್ತದೆ ಅಂತಂದು ಪ್ರಸಿದ್ಧ ಇದೆ. ಮರಣವೂ ಕೂಡ ಲೋಕದಲ್ಲಿ ಬೇಕು ಅಂತ ಆಲೋಚನೆ ಮಾಡಿ ಚತುರ್ಮುಖ ಬ್ರಹ್ಮ ಈ ಕೃತಕವಾಗಿ ತನ್ನ ಶರೀರದಲ್ಲಿ ಒಂದು ಮರಣದ ವಾತಾವರಣವನ್ನು ಸೃಷ್ಟಿ ಮಾಡಿದ. ಅವನಿಗೇನು ಮರಣ ಇಲ್ಲ. ಒಂದು ಬಾರಿ ಹುಟ್ಟಿದ್ರೆ 100 ವರ್ಷಗಳ ಕಾಲ ಆತನಿಗೆ ಮರಣವೇ ಇರೋದಿಲ್ಲ. ಅವನ 100 ವರ್ಷ ಕಾಲ, 31,104,000 ಕೋಟಿ ವರ್ಷಗಳ ಕಾಲ ಅವನಿಗೆ ಮರಣ ಇರೋದಿಲ್ಲ. ಕೊನೆಗೊಂದು ದಿವಸ ಅವನು ಮರಣ ಹೊಂದುತ್ತಾನೆ, ಅದು ವಿಷಯ ಬೇರೆ. ಅಂತೂ ಮರಣವನ್ನು ಯಾಕೆ ಸೃಷ್ಟಿ ಮಾಡಿದ ಅಂದರೆ ಮರಣ ಲೋಕದಲ್ಲಿ ಬಿರಬೇಕು. ಮಲವಿಸರ್ಜನೆ ಇವೆಲ್ಲ ಕ್ರಿಯೆಗಳು ಹೇಗೆ ಜಗತ್ತಿನಲ್ಲಿ ಅಗತ್ಯವೋ ಹಾಗೆ ಮರಣವೂ ಬೇಕು ಅಂತ ಅವನು ಸೃಷ್ಟಿ ಮಾಡಿದ ಅಂತ ಅದರ ತಾತ್ಪರ್ಯ. ಇದಕ್ಕೆ ಯಾದವಾರ್ಯರು ವಿಜಯಧ್ವಜರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಪುರಃ ಆಸಿಸೃಕ್ಷೋಹೋ ಪುರಃ ಪುರ್ಯಾಂ ಅಂತಿದೆ. ಪುರಃ ಅಂತನ್ನೋದು ಅಲ್ಲಿ ಪಂಚಮಿ ವಿಭಕ್ತಿ ಏಕವಚನ. ತಾನೀಗ ಇರುವ ಒಂದು ದೇಹದಿಂದ ಪುರ್ಯಾಂ ಮತ್ತೊಂದು ದೇಹದ ಕಡೆಗೆ, ದೇಹದಲ್ಲಿ, ಅದು ಸಪ್ತಮಿ ವಿಭಕ್ತಿ. ಆಸಿಸೃಕ್ಷೋಹೋ ಪುರಃ ಪುರ್ಯಾಂ. ಹೀಗ ಅವನು ಹೋಗಬೇಕು ಅಂತ ಬಯಸಿದ. ಆವಾಗ ನಾಭಿದ್ವಾರ ಅಂತನೋದು ಹೀಗೆ ತೆರೆದುಕೊಂಡಿತು. ಅಲ್ಲಿಂದ ಅಪಾನ ವಾಯು, ಅವನಿಂದ ಮೃತ್ಯು, ಇವರಿಬ್ಬರನ್ನು ಅವಲಂಬಿಸಿರುವಂತಹ ದೇಹಾಂತರ ಪ್ರಾಪ್ತಿ, ಇದೆಲ್ಲವೂ ಕೂಡ ಅಲ್ಲಿ ಆಗ್ತದೆ ಅಂತ ಅದರ ತಾತ್ಪರ್ಯ. ನಮಗೆ ಮೃತ್ಯುವಿಗೆ ಕಾರಣ ಅಪಾನವಾಯು. ಇದು ಬ್ರಹ್ಮನಿಗೆ ಬರೋದಿಲ್ಲ. ಇದಂ ಬ್ರಹ್ಮಣೋನ ಕಿಂತು ಅನುಸಂಧೇಯಂ, ಬೇರೆ ದೇಹಗಳಿಗೆ ಮಾತ್ರ ಈ ಥರ ಇದೆ. ಇಲ್ಲಿ ಆಸಿಸೃಕ್ಷೋಹೋ ಅಂದ್ರೆ ಆ ಕಡೆ ಹೋಗ್ಲಿಕ್ಕೆ ಬಯಸುವವನು. ಪುರಃ ಪುರ್ಯಾಂ, ಒಂದು ಮೊದಲನೇ ಹೇಳಿದೆ ಪುರಃ ಅಂದ್ರೆ ಪಂಚಮಿ ವಿಭಕ್ತಿ ಅಂತ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಾವು ಎಲ್ಲರೂ ಹೋಗ್ಬೇಕು. ದೇಹಗಳನ್ನು ಪರಿತ್ಯಾಗ ಮಾಡಿ ನಾವು ಸತ್ತು ಮತ್ತು ಹುಟ್ಟಬೇಕು. ಇದೆಲ್ಲ ಒಂದು ಪ್ರೊಸೀಜರ್. ಅದಕ್ಕಾಗಿ ಅವನು ಹೀಗೆ ಮಾಡಿದ. ಒಂದು ಪುರಃ ಅಂದ್ರೆ ಪಂಚಮಿ ವಿಭಕ್ತಿ ಏಕವಚನ, ಇನ್ನೊಂದು ಪುರ್ಯಾಂ ಅಂದ್ರೆ ಸಪ್ತಮಿ ವಿಭಕ್ತಿ ಏಕವಚನ. ಪುರೀಂ ಪುರೀತನ್ನಾಡಿ ವಿಶೇಷಂ ಆಸಿಸೃಕ್ಷೋಹೋ, ಪುರೀತನ್ನಾಡಿಯನ್ನು ಪ್ರವೇಶ ಮಾಡಲಿಕ್ಕೆ ಬಯಸಿದ ಈ ಚತುರ್ಮುಖ ಬ್ರಹ್ಮ ಅಂತ ವಿಜಯಧ್ವಜರು ಅಲ್ಲೊಂದು ಬರೆದಿದ್ದಾರೆ. ಅದು ಯಾಕೆ ಬರೆದಿದ್ದಾರೋ ನನಗೇನು ಅರ್ಥ ಆಗಲಿಲ್ಲ. ಪುರಾಣಿಕಾಚಾರ್ಯರು ಕೂಡ ಅದನ್ನೇನು ಅನುವಾದ ಮಾಡಿಲ್ಲ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕೂಡ ಹಾಗೊಂದು ಮಾತೇನು ಕಾಣಿಸೋದಿಲ್ಲ. ಪುರಃ ಅಂದ್ರೆ ತಾನಿರುವ ದೇಹದಿಂದ, ಪುರ್ಯಾಂ ಅನ್ಯಸ್ಮಿನ್ ದೇಹೆ. ಆಗ ಇನ್ನೊಂದು ದೇಹಕ್ಕೆ ಹೋಗಬೇಕು ಅಂತ ಪ್ರಸಂಗ ಬಂದಾಗ, ಹೋಗುವ ಅಗತ್ಯ ಇದ್ದಾಗ ಈ ನಾಭಿದ್ವಾರ ಅಂತನ್ನೋದು ಅರಳಿಕೊಂಡಿತು ಅಂತ ಅದರ ತಾತ್ಪರ್ಯ. ಮುಖ್ಯವಾಯೋರೇವ ರೂಪಾಂತರಂ ಅಧಿದೈವಂ ಜಾತಂ. ನಾಭಿದ್ವಾರದಿಂದ ಅಪಾನ ಅಂದ್ರೆ ಅಪಾನವಾಯು ಎಂಬ ಹೆಸರಿನ ಮುಖ್ಯವಾಯು, ಅವನಿಂದ ಮೃತ್ಯು ಎಂಬ ಹೆಸರಿನ ಅವನದೇ ಮುಖ್ಯವಾಯುವಿಂದೇ ಮತ್ತೊಂದು ರೂಪ. ನಾವೆಲ್ಲ ಹುಟ್ಟಲಿಕ್ಕೂ ಅವನೇ ಕಾರಣ, ಹಾಗೆ ಮರಣಿಸ್ಲಿಕ್ಕೂ ಕೂಡ ಅವನೇ ಕಾರಣ ಅಂತ ಈಗ ನಾವು ತಿಳ್ಕೊಳ್ಬೇಕು. ಮತ್ತು ಪೃಥಕ್ತ್ವ ಉಭಯಾಶ್ರಯಂ ಅಂತಿದೆ.
ಪೃಥಕ್ತ್ವಂ ಅಂದ್ರೆ ಮರಣಂ ಅಂತ ಅರ್ಥ. ಆ ಶಬ್ದ ತುಂಬಾ ಸುಂದರವಾಗಿದೆ. ಪೃಥಕ್ತ್ವ ಅಂದ್ರೆ ಬೇರೆ ಆಗುವಿಕೆ ಅಂತ. ಬೇರೆ ಆಗುವಿಕೆ ಎಲ್ಲಿ? ದೇಹದಿಂದ ಆತ್ಮ ಬೇರೆ ಆಗುವಿಕೆ. ಅದನ್ನ ಇಲ್ಲಿ ಮರಣ ಅಂತ ವರ್ಣನೆ ಮಾಡಿದ್ದಾರೆ. ಆ ಮರಣಕ್ಕೆ ಈ ಅಪಾನವಾಯುವು ಬೇಕು, ಹಾಗೆ ಮೃತ್ಯುವು ಕೂಡ ಬೇಕು. ಅವರಿಬ್ಬರನ್ನು ಅವಲಂಬಿಸಿದ್ದದು. ತಯೋರ್ ಮಾರಕತ್ವ ಪ್ರಸಿದ್ಧಂ ಅಂತಾರೆ ಯಾದವಾರ್ಯರು. ನಾಭಿ ಪ್ರದೇಶದಲ್ಲಿರುವಂತಹ ಅಪಾನ ಒಂದು ವೇಳೆ ನಾಭಿಯಿಂದ ಹೊರಗೆ ಹೊರಟೋದ್ರೆ ವಿಶಿಷ್ಟೋ ಭವತಿ, ಆವಾಗ ಮಲವಿಸರ್ಜನೆ ಹೆಚ್ಚಾಗಿ ದೇಹ ಎಲ್ಲ ಅಸ್ತವ್ಯಸ್ತ ಆಗಿ ಮರಣ ಆಗಿಬಿಡ್ತದೆ ಅಂತ ಅನುಭವ ಸಿದ್ಧ ಇದೆ ಅಂತ ಅವರು ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ಕೂಡ ಕನ್ನಡದಲ್ಲಿ ಬರೆದಿದ್ದಾರೆ, ಕನ್ನಡ ಅನುವಾದದಲ್ಲಿ. ಶ್ರೀಧರರು ಮೊದಲಾದರು ವ್ಯಾಖ್ಯಾನಕಾರರು ಕೂಡ ಕೆಲವಂತಹ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ನೋಡೋಣ. ಬ್ರಹ್ಮನ ದೇಹದಲ್ಲಿ ಮರಣ ಆಗ್ತದೆ ಅಂತ ಹೇಳಿದ್ದೇನಿದೆಯಲ್ಲ, ಅದರ ತಾತ್ಪರ್ಯ ಏನು ಅಂದ್ರೆ ಮಲೋತ್ಪತ್ತಿ ಕಥನಸ್ಯ ಇವ ದೃಷ್ಟವ್ಯಂ. ಅವನಿಗೆ ಮಲೋತ್ಪತ್ತಿ ಏನು ಇಲ್ಲವಲ್ಲ, ಅದು ಇನ್ನೊಬ್ಬರಿಗೆ ಮಲೋತ್ಪತ್ತಿಗಾಗಿ ಇವನು ಮಲೋತ್ಪತ್ತಿಯನ್ನು ಮಾಡ್ಕೊಂಡಿದ್ದಲ್ಲ. ಹಾಗೆ ಜಗತ್ತಿಗೆ ಮರಣ ಬೇಕು, ಅದಕ್ಕಾಗಿ ತನ್ನ ದೇಹದಲ್ಲಿ ತಾನೇ ಮರಣವನ್ನು ಅವನು ಸೃಷ್ಟಿ ಮಾಡ್ಕೋತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಯಾದವಾರ್ಯರು ಹೇಳಿದಂಥ ವಿಷಯಗಳನ್ನ ಶ್ರೀಧರರು ಕೂಡ ಹೇಳಿದ್ದಾರೆ ಅಂತ ನಾನು ಹೇಳಿದೆ. ಅದನ್ನು ಒಂದು ಸ್ವಲ್ಪ ನಾವು ಗಮನಿಸೋಣ. ಪುರಃ ದೇಹಾತ್ ಪುರಃ ದೇಹಾಂತರಾಣಿ ಆಶಿಸೃಕ್ಷೋ. ಆಶಿಸೃಕ್ಷು ಅಂದ್ರೆ ಗಂತು ಮಿಚ್ಚು ಅಂತ ಅರ್ಥ. ಅವಾಗ ನಾಭಿದ್ವಾರ ಅನ್ನೋದು ಹುಟ್ಟಿತು. ಇಷ್ಟು ಶ್ರೀಧರರು ಬರೆದಿದ್ದಾರೆ. ನಾಭ್ಯಾಂ ಹಿ ಪ್ರಾಣಾಪಾನಯೋ ಬಂಧ ವಿಶ್ಲೇಷಣ ಮೃತ್ಯು ರೀತಿ ಪ್ರಸಿದ್ಧಂ. ನಾಭಿಯಲ್ಲಿ ಪ್ರಾಣ ಮತ್ತು ಅಪಾನ ವಾಯುಗಳು ಎರಡು ಕೂಡ ಬಂಧನವನ್ನು ಕಳೆದುಕೊಂಡ್ರೆ ಬಂಧ ವಿಶ್ಲೇಷಣ ಅಂತ ಬರೆದಿದ್ದಾರೆ ಅವರು. ಬಂಧವನ್ನು ಕಳ್ಕೊಂಡ್ರೆ ಅಂತ ಅದರ ತಾತ್ಪರ್ಯ ಅನಿಸ್ತದೆ ಹಾಗೆ ನೋಡಿದರೆ. ಅದರ ಪೂರ್ಣ ತಾತ್ಪರ್ಯ ಗೊತ್ತಾಗುವುದಿಲ್ಲ. ನಾಭಿಯಲ್ಲಿರುವಂತಹ ಪ್ರಾಣ ಮತ್ತು ಅಪಾನಗಳೆರಡು ತಮ್ಮ ಬಂಧನವನ್ನು ಸಡಿಲು ಮಾಡಿಕೊಂಡ್ರೆ ಆವಾಗ ಮೃತ್ಯು ಅಂತ ಅವರು ಬರೆದಿದ್ದಾರೆ. ಅದನ್ನೇ ಯಾದವಾರ್ಯರು ಬೇರೆ ಥರ ಬರೆದಿದ್ದಾರೆ. ಆದರೆ ಇಲ್ಲೊಂದು ಸಂಗತಿ ಇದೆ. ನಾವು ಯಾದವಾರ್ಯರು ಹೇಳಿದ್ದನ್ನ ಮತ್ತು ಶ್ರೀಧರರು ಹೇಳಿದ್ದನ್ನ ಪೂರ್ಣವಾಗಿ ನಾವು ಹಾಗೇ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಈ ಮರಣ ಬರುವಾಗ ಎಲ್ರಿಗೂ ಕೂಡ ಅಧಿಕ ಮಲಸ್ರಾವ ಮಲ ವಿಸರ್ಜನೆ ಆಗಿ ಅದರಿಂದಲೇ ಮರಣ ಹೊಂದುತ್ತಾರೆ ಅಂತಿಲ್ಲ. ಮರಣ ಹೊಂದಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಮರಣ ಹೊಂದುವಾಗ ಕೆಲವು ಬಾರಿ ಒತ್ತಡದಿಂದ ಮಲ ವಿಸರ್ಜನೆಯೂ ಆಗಬಹುದು. ಆದರೆ ಮರಣ ಆದಾಗೆಲ್ಲ ಮಲ ವಿಸರ್ಜನವೇ ಆಗ್ತದೆ ಅಂತ ಏನು ನಿಯಮ ಇಲ್ಲ. ಮಲ ವಿಸರ್ಜನೆ ರಹಿತವಾಗಿಯೂ ಕೂಡ ಮರಣ ಆಗಬಹುದು. ಅದನ್ನ ನಾವು ಗಮನಿಸಬೇಕು. ಅದಕ್ಕೊಂದು ಪ್ರಸಿದ್ಧವಾದ ಉದಾಹರಣೆ, ತುಂಬಾ ದಿವಸ ಉಪವಾಸ ಇದ್ದು ದೇಹ ಪರಿತ್ಯಾಗ ಮಾಡ್ತಿರ್ತಾರೆ ಕೆಲವರು. ಆವಾಗ ಅಲ್ಲಿ ಹೇಗೆ ಮರಣ ಆಗ್ತದೆ? ದೇಹಕ್ಕೆ ಕ್ರಮವಾಗಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದ್ರಿಂದ ಮರಣ ಆಗಿ ಹೋಗ್ತದೆ ಅಷ್ಟೆ. ಜೈನ ಮುನಿಗಳಲ್ಲಿ ಅದು ಪ್ರಸಿದ್ಧ ಇದೆ. ಅಲ್ಲೇನು ಅತೀವ ಮಲ ವಿಸರ್ಜನೆ ಆಗಿ ಮತ್ತು ಪ್ರಾಣ ಪರಿತ್ಯಾಗ ಆಗುವುದಲ್ಲ. ಹಾಗಾಗಿ ಈ ಅಪಾನವಾಯುವಿನ ವಿಶ್ಲೇಷ ಆದಾಗ ಈ ಮರಣ ಅಧಿಕ ಮಲ ವಿಸರ್ಜನೆ ಆಗಿ ಮಲ ವಿಸರ್ಜನೆ ಆಗ್ತದೆ ಅಂತ ಅನ್ನೋದನ್ನ ಪೂರ್ಣವಾಗಿ ಯಥಾವತ್ತಾಗಿ ನಾವು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತೂ ಅಲ್ಲಿದ್ದಂಥ ವಿಷಯವನ್ನು ಹೇಳಿದ್ದೇನೆ. ಮರಣ ಅಂತನ್ನುವುದು ಆಗಬೇಕು, ಸೃಷ್ಟಿ ಆಗಬೇಕು ಅಂತ ಚತುರ್ಮುಖ ಬ್ರಹ್ಮ ಬಯಸ್ತಾನೆ. ನಾವೆಲ್ಲ ಹುಟ್ಟಬೇಕು ಅಂತ. ಹುಟ್ಟುವುದಲ್ಲದೆ ಮರಣವೂ ಕೂಡ ಆಗಲೇಬೇಕಂತ ನಾನು ಅನೇಕ ಬಾರಿ ಅನ್ಕೊಳ್ಳೋದಿದೆ. ಒಂದು ವೇಳೆ ಮರಣವೇ ಆಗದೆ ಹೋದ್ರೆ ನಮ್ಮೆಲ್ಲ ಹಿಂದಿನ ತಲೆಮಾರುಗಳು, ನಮ್ಮ ಮುಂದಿನ ತಲೆಮಾರುಗಳು, ನಮ್ಮಲ್ಲಿ, ನಿಮ್ಮಲ್ಲಿ, ಅವ್ರ ಮನೆಯಲ್ಲಿ, ಆ ದೇಶದಲ್ಲಿ, ಈ ದೇಶದಲ್ಲಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಮರಣವೇ ಆಗದೆ ಹೋದ್ರೆ ಈ ಜಗತ್ತೆಲ್ಲ ಇವರಿಂದಲೇ ತುಂಬಿ ಹೋಗ್ತಿತ್ತು. ಹೇಗೂ ಮರಣ ಇಲ್ಲ ಯಾರಿಗೂ. ಮರಣ ಪೋಸ್ಟ್ಪೋನ್ ಆದ್ರೆ ಎಷ್ಟು ಸಮಸ್ಯೆ. ಒಬ್ಬರಿಂದ ಒಬ್ಬರಿಗೆ ತೊಂದರೆ ಎಷ್ಟು, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ, ಆ ಇನ್ನೊಬ್ಬರಿಂದ ನಮಗೆ ತೊಂದರೆ ಅಂತ ಕೆಲವು ವಿಷಯಗಳು. ಅದಲ್ಲದೇನೆ ನಮ್ಮ ದೇಹವೇ ಜರ್ಜರಿತ ಆಗಿರುವಾಗ ಮರಣ ಬಂದು ಆ ದೇಹವನ್ನು ಒಂದು ಬಾರಿ ಕರ್ಕೊಂಡು ಹೋಗಿಬಿಟ್ರೆ ಬಹಳ ದೊಡ್ಡ ಸಮಾಧಾನಕರ ಸಂಗತಿ. ಅದು ದೊಡ್ಡ ರಿಲೀಫ್ ಮರಣ ಅಂತ.
ಅದೆಷ್ಟು ಥರದ ಕಾಂಪ್ಲೆಕ್ಸ್ಗಳು ಮನುಷ್ಯನಿಗೆ, ನಾನಾ ಥರದ ದೈಹಿಕ ದೋಷಗಳು, ಮಾನಸಿಕ ದೋಷಗಳು, ಆ ಒಬ್ಬ ನಿರ್ದಿಷ್ಟ ತಂದೆ ತಾಯಿಂದರಿಂದ ಹುಟ್ಟಿ ಬಂದ ಕಾರಣದಿಂದಾಗಿ ಆ ಜೀನ್ಸ್ನಲ್ಲಿರುವಂಥ ದೋಷಗಳು, ಇವೆಲ್ಲ ಆ ದೇಹ ಮಣ್ಣಿನಲ್ಲಿ ಮಣ್ಣಾದಾಗ, ಬೆಂಕಿಯಲ್ಲಿ ಉರಿದು ಬೂದಿ ಆದಾಗ ಆವಾಗಲೇ ಈ ದೋಷಗಳೆಲ್ಲ ಹೋಗಬೇಕಷ್ಟೆ. ಮನುಷ್ಯ ತನ್ನ ಈ ನಶ್ವರವಾದ ದೇಹವನ್ನು, ಆ ದೇಹದ ಕಾರಣದಿಂದಾಗಿ ನಮಗೆ ದೇಹಕ್ಕೂ ಮನಸ್ಸಿಗೂ ಬಂದಿರುವಂಥ ಅನೇಕ ಅಪೂರ್ಣತೆಗಳು ಮತ್ತು ಕೊರತೆಗಳು, ಕುಂದುಗಳು, ಇವನ್ನೆಲ್ಲ ಇಟ್ಕೊಂಡೇ ಬದುಕುವುದಾದರೆ ಇವನು ಸಾಧನೆ ಆಗೋದು ಹೇಗೆ? ಅಂತೂ ಒಂದಲ್ಲ ಒಂದು ದಿವಸ ನಾವೆಲ್ಲ ಸಾಯ್ತೀವಲ್ಲ ಅನ್ನೋದು ದೊಡ್ಡ ಸಮಾಧಾನದ ಸಂಗತಿ. ಹೇಳಲಿಕ್ಕೆ ಭಯ ಆಗ್ತದೆ. ನಿಮ್ಮನ್ನು ಕೂಡಿಸಿ ನೀವು ಒಂದು ದಿವಸ ಸಾಯ್ತೀರಿ, ಅದೊಂದು ದೊಡ್ಡ ಸಮಾಧಾನ ನನಗೆ ಅಂತಂದರೆ ಕೇಳಲಿಕ್ಕೆ ನಿಮಗೂ ಹಿತಕರವಾಗಿರೋಲ್ಲ, ನನಗೂ ಹಿತಕರವಾಗಿ ಇಲ್ಲದೇ ಇರಬಹುದು. ಆದರೆ ಅದೊಂದು ವಾಸ್ತವ. ಅದು ಹೀಗೆ ಮರಣ ಅನ್ನೋದು ಜಗತ್ತಿನಲ್ಲಿ ಆಗಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟು ಸಾವುಗಳು ಹೀಗೆ ನಡೀತಾ ಇರಬೇಕು. ಒಂದು ಅಕ್ಕಿಯೋ ಗೋಧಿಯೋ ಏನೋ ಹುಟ್ಟಿದೆ ಅಂದ ಮೇಲೆ, ಸಸ್ಯ ರೂಪದಲ್ಲಿ ಅದು ಹುಟ್ಟಿದೆ ಅಂದ ಮೇಲೆ ಕೆಲವು ಕಾಲ ಅದು ಇದ್ದು ಯಾರ್ದೋ ಹೊಟ್ಟೆಗೆ ಹೋಗಿ ಸೇರ್ಬೇಕು. ಇಲ್ಲದೆ ಹೋದ್ರೆ ಆ ಗಿಡ ಹಾಗೇ ಇದೆ, ಮಾವಿನ ಗಿಡ ಹಾಗೇ ಇದೆ, ಅದರ ಹಣ್ಣುಗಳು ಹಾಗೇ ಇವೆ, ತಿನ್ನೋರು ಯಾರೂ ಇಲ್ಲ, ತರಕಾರಿಗಳು ಹಾಗೇ ಇವೆ, ಎಲ್ಲ ಪದಾರ್ಥಗಳು, ಎಲೆ, ಸೊಪ್ಪು ಮೊದಲಾದವುಗಳೆಲ್ಲ ಹಾಗೇ ಇದೆ, ಧಾನ್ಯಗಳು ಹಾಗೇ ಇವೆ. ಅಂದರೆ ಅದ್ರ ಗತಿ ಏನು? ಯಾರೂ ತಿನ್ನದೇ ಹೋದರೆ ಈ ಇರುವ ಇವರೆಲ್ಲರಿಂದ ಅದು ಹೇಗೆ ತುಂಬಿ ಹೋಗ್ತದೆ ಜಗತ್ತು ಅನ್ನೋದೊಂದು ತುಂಬ ಭಯಾನಕವಾದ ಸಂಗತಿ. ಏನು ಅವೆಲ್ಲ ಸಸ್ಯ ಮೊದಲಾದವುಗಳು ಬೆಳೆದಿವೆ, ಹಣ್ಣು ಹಂಪಲು ಮೊದಲಾದವುಗಳು ಬೆಳೆದಿವೆ, ಅವೆಲ್ಲ ನಮ್ಮ ಹೊಟ್ಟೆ ಸೇರಬೇಕು, ಆದ್ರಿಂದ ಅವಕ್ಕೆ ಸಾವು. ಇದನ್ನೆಲ್ಲ ತಿಂದು 70-80 ವರ್ಷ ಬದುಕಿದಂಥ ನಾವು ಕೂಡ ಒಂದು ದಿವಸ ಸಾಯಬೇಕು. ನಮ್ಮ ದೇಹ ಮಣ್ಣಿಗೆ ಹೋಗಬೇಕು, ಬೆಂಕಿಗೆ ಹೋಗಬೇಕು. ಮಣ್ಣಿಗೆ ಹೋದರೂ ಕೂಡ ಅಲ್ಲಿ ಯಾವುದೋ ಕೆಲವು ಹುಳುಗಳೆಲ್ಲ ಒಳಗೆ ಸೇರಿಕೊಂಡು ಆ ದೇಹವನ್ನು ಡಿಕಂಪೋಸ್ ಮಾಡಿ ತಾವು ತಿಂದು ತೇಗುತ್ತವೆ. ಏನೇ ಆದರೂ ಇದು ಮಣ್ಣಿಗೆ ಹೋಗಬೇಕು. ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಎಲ್ಲದಕ್ಕೂ ಒಂದೊಂದು ಲೈಫ್ ಇದೆ. ಹಾಗೆ ಮನುಷ್ಯನಿಗೂ ಒಂದು ಲೈಫ್ ಇದೆ. ಈ ಥರ ತಮ್ಮ ದೇಹವನ್ನು ನಾವು ಕಳ್ಕೋಬೇಕು ಕೆಲವು ಕಾಲ ಆದಮೇಲೆ. ಅದಾಗಬೇಕು ಅಂತ ಚತುರ್ಮುಖ ಬ್ರಹ್ಮ ಬಯಸಿದ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವನು ಮಾಡಿದ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಅಲ್ಲಿಗೆ 28ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟ ಭೈವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.